ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಚಾಪ್ಟರ್ ಹೌದಲ್ಲ. ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಪ್ರಾರಂಭ ಮಾಡಿದ್ವಿ. ಚಾಪ್ಟರ್ ಹೆಸರೇನು? ಬೀಜೋಕ್ತಿಗಳು. ಹೌದಾ? ಬೀಜೋಕ್ತಿಗಳು. ಬೀಜೋಕ್ತಿಗಳು. ಈ ಒಂದು ಚಾಪ್ಟರ್ ಅನ್ನ ನಾವು ಕಂಟಿನ್ಯೂ ಮಾಡೋಣ ಅಂತ. ಹೋದ ಕ್ಲಾಸಲ್ಲಿ ನಾವು ಏನನ್ನ ಇದ್ರ ಮೇಲೆ ಡಿಸ್ಕಷನ್ ಮಾಡಿದ್ವಿ ಮಕ್ಕಳೇ? ನಾವು ಬೀಜೋಕ್ತಿಗಳು ಹೇಗೆ ಉಂಟಾಗುತ್ತವೆ ಅಂತ ನೋಡಿದ್ವಿ. ಹೌದಾ ಇಲ್ಲೋ? ಬೀಜೋಕ್ತಿಗಳು ಅಂದ್ರೆ ಏನು, ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ, ಅದರ ಜೊತೆಗೆ ಚರಾಕ್ಷರ ಮತ್ತು ಸ್ಥಿರಾಂಕ ಅಂದ್ರೆ ಏನು ಅಂತನೂ ಕೂಡ ನಾವು ತಿಳ್ಕೊಂಡ್ವಿ. ಹೌದಾ? ಅದಾದ್ಮೇಲೆ ಬೀಜೋಕ್ತಿಗಳನ್ನ ಯಾವ ರೀತಿ ನಾವು ಒಂದು ಕೂಡಿ ಬರೆದಾಗ, ಬೀಜೋಕ್ತಿಗಳನ್ನ ನಾವು ಬರೆದಾಗ ಅದನ್ನ ಬಿಡಿಸಿ ಯಾವ ರೀತಿ ನಾವು ಬರಿಬಹುದು, ಅಥವಾ ಅದನ್ನ ನಾವ್ ಯಾವ ರೀತಿ ಸೆಂಟೆನ್ಸ್ ರೂಪದಲ್ಲಿ ಯಾವ ರೀತಿ ಅನ್ಬಹುದು ಅಥವಾ ಬರಿಬಹುದು ಅಂತನೂ ಕೂಡ ನಾವೇನ್ ಮಾಡಿದ್ವಿ ಇಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಕಳೇ ನಾವು ಒಂದಿಷ್ಟು ವಿಷಯಗಳನ್ನ ಕಲಿಯೋಣ. ಮೊದಲಿಗೆ ಬೀಜೋಕ್ತಿಯ ಪದಗಳು ಅಂದ್ರೆ ಏನು, ಬೀಜ ಪದದ ಅಪವರ್ತನಗಳು ಅಂದ್ರೆ ಏನು, ನಂತರ ಸಹಗುಣಕಗಳು. ಇವತ್ತು 3 ವಿಷಯದ ಅರ್ಥ ವಿವರಣೆ ನಾನಿಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ್ದ್ಯಾವ್ದು? ಬೀಜೋಕ್ತಿಯ ಪದಗಳು, ನಂತರ ಅಪವರ್ತನಗಳು, ನಂತರ ಯಾವ್ದು ಮೂರನೇದ್ದು? ಸಹ ಗುಣಕಗಳು. ಓಕೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಮಕ್ಕಳೇ, ಇವತ್ತಿನ ಒಂದು ನಮ್ಮ ಮೋಟಿವೇಶನ್ ಕೋಟ್ ಅನ್ನ ನಾವಿಲ್ಲಿ ನೋಡ್ಕೊಂಡ್ಬಿಡೋಣ. ಅದೇನ್ ಹೇಳುತ್ತೆ ಅಂದ್ರೆ, ಎವ್ರಿ ಸನ್ರೈಸ್ ಇಸ್ ಅ ಸೆಕೆಂಡ್ ಚಾನ್ಸ್ ಟು ಶೈನ್. ಎವ್ರಿ ಸನ್ರೈಸ್ ಇಸ್ ಅ ಸೆಕೆಂಡ್ ಚಾನ್ಸ್ ಟು ಶೈನ್. ಇದ್ರ ಅರ್ಥ ಯಾರಾದ್ರೂ ಹೇಳ್ಬಹುದಾ ಮಕ್ಕಳೇ? ಇದ್ರ ಅರ್ಥ ಏನು ಅಂತ? ಪ್ರತಿದಿನ ಸೂರ್ಯ ಹುಟ್ಟುತ್ತಾನೆ, ಪ್ರತಿದಿನ ಸೂರ್ಯ ಮುಳುಗ್ತಾನೆ. ಹೌದೋ ಇಲ್ವೋ? ಪ್ರತಿದಿನ ಯಾವಾಗೆ ಸೂರ್ಯ ಹುಟ್ಟುತ್ತಾನೆ, ಅದು ನಮ್ಗೆ ಮತ್ತೆ ತಿರುಗಿ ನಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡ್ಲಿಕ್ಕಿರಬಹುದು, ಅಥವಾ ನಮ್ಮ ಒಂದು ಗುರಿಯ ಪ್ರತಿ ನಿಷ್ಠೆಯಾಗಿ ಕೆಲಸ ಮಾಡುವುದಾಗಿರಬಹುದು, ಅಥವಾ ಯಾವುದೇ ಒಂದು ವಿಷಯಕ್ಕೆ ನಾವೇನ್ ಶ್ರಮ ಪಡ್ಲಿಕ್ಕೆ ಅಥವಾ ನಮ್ಮ ಒಂದು ಕನಸನ್ನ ನನಸು ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ಲಿಕ್ಕತ್ತೀವಲ್ಲ, ಆ ಒಂದು ವಿಷಯಕ್ಕೆ ಮತ್ತೆ ತಿರುಗಿ ನಮ್ಗೆ ಮತ್ತೊಂದು ಏನ್ ಸಿಗುತ್ತೆ? ಚಾನ್ಸ್ ಸಿಕ್ಕಂಗೆ. ಹೌದಾ ಇಲ್ವೋ? ಪ್ರತಿದಿನ ಸೂರ್ಯ ಹೇಗೆ ಹುಟ್ಟುತ್ತಾನೆ, ಹಾಗೆ ಕೂಡ ನಮ್ಗೆ ಪ್ರತಿದಿನ ಒಂದು ದೇವ್ರು ಏನ್ ಮಾಡ್ತಾನೆ? ಹೊಸ ಚಾನ್ಸ್ ಅನ್ನ ಕೊಡ್ತಾನೆ, ನಮ್ಮನ್ನ ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಯಾವಾಗ್ಲೂ ಹೇಗೆ ಸೂರ್ಯ ಮುಳುಗ್ತಾನೆ ಅವಾಗ ದಿನ ಮುಗಿದ್ ಹೋಯ್ತು ಅಂತ ಅಂದ್ರೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗೋದಿಲ್ಲ, ಅಲ್ಲಿಗೆ ವಿರಾಮ ಆಗೋದಿಲ್ಲ. ಏನಾಗುತ್ತೆ? ಮತ್ತೆ ಮರುದಿನ ಸೂರ್ಯ ಹುಟ್ಟುತ್ತಾನೆ. ಹೌದಾ ಇಲ್ವೋ? ಹಾಗೆ ಅದೇ ರೀತಿ ನಿಮ್ಗೆ ಮತ್ತೊಂದು ಚಾನ್ಸ್ ಇದ್ದೇ ಇರುತ್ತೆ. ಆ ಒಂದು ಚಾನ್ಸ್ಗೆ ನೀವೇನ್ ಮಾಡ್ಬೇಕು? ಮತ್ತೆ ಶ್ರಮ ಪಟ್ಟು ನಿಮ್ಮ ಒಂದು ಗುರಿಯನ್ನ ಸಾಧಿಸ್ಬೇಕು. ಹಾಗಾಗಿ ಪ್ರತಿದಿನಾನು ನಿಮ್ಮನ್ನ ನೀವು ಒಳ್ಳೆಯಾಗಿ, ನಿಮ್ಮ ಕೆಲಸದ ಪ್ರತಿ ನೀವು ನಿಷ್ಠೆಯಾಗಿ ಇರ್ಬೇಕು. ಅದರ ಜೊತೆಗೆ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಪ್ರತಿದಿನವೂ ನಿಮ್ಗೆ ಏನದು? ಒಂದು ಚಾನ್ಸು. ಹಾಗಾಗಿ ಯಾವುದೇ ದಿನಾನು ಸೋಲು ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಅದರ ಜೊತೆಗೆ ಯಾವುದೇ ದಿನ ಆದ್ರೂ ನಿಮ್ಗೆ ಒಂದಿನ ಬಹಳ ಚಲೋ ಆಗ್ಬೋದು, ಒಂದಿನ ಪೂರ್ತಿ ನಿಮ್ದು ಡಲ್ ಹೋಗ್ಬಹುದು. ಹೌದಾ ಇಲ್ವೋ? ಆದ್ರೆ ಯಾವತ್ತು ನೀವೇನ್ ಇಟ್ಕೋಬೇಕು? ಇಲ್ಲ, ನಾನ್ ಮತ್ತೆ ಇನ್ನ ಚಲೋ ಮಾಡ್ಬೇಕು. ಆ ಒಂದು ಎಲ್ರಿಗೂ ಏನಿರ್ಬೇಕು? ಆ ಒಂದು ಹುಮ್ಮಸ್ ಇರ್ಬೇಕು. ಯಾವತ್ತು ಸೋಲು ಅಂತ ನೀವು ಅನ್ಕೋಬಾರ್ದು. ಓಕೆ. ಎಸ್. ಇವತ್ತಿನ ಒಂದು ಮೋಟಿವೇಶನ್ ಕೋಟ್ ನ ನೋಡಿದ್ವಿ ನಾವು. ಬೀಜೋಕ್ತಿಗಳ ಕಡೆ ಹೋಗೋಣ. ನಾನಿಲ್ಲಿ ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಬೀಜೋಕ್ತಿಯ ಪದಗಳು. ಯಾರಾದ್ರೂ ಹೇಳ್ಬೋದಾ ಬೀಜೋಕ್ತಿಯ ಪದಗಳು ಅಂದ್ರೆ ಏನು? ಬೀಜೋಕ್ತಿಗಳು ಹೇಗೆ ಉಂಟಾಗ್ತವೆ ಅಂತ ನಾವು ತಿಳ್ಕೊಂಡ್ವಿ. ಹೌದಾ? ಅದರಲ್ಲಿ ಚರಾಕ್ಷರ ಸ್ಥಿರಾಂಕ ಯಾವ್ದ್ಯಾವ್ದು ಇರ್ತಾವೆ ಅಂತನೂ ಕೂಡ ನಾವು ನೋಡ್ಕೊಂಡ್ವಿ. ಹೌದಾ ಇಲ್ಲ? ಬೀಜೋಕ್ತಿಯ ಪದಗಳು ಅಂತಂದ್ರೆ, ನಾವು ಒಂದು ಬೀಜೋಕ್ತಿಯನ್ನ ಬರೇಬೇಕಾದ್ರೆ ಹಲವಾರು ಏನ್ ಬಳಸ್ತೀವಿ ನಾವು? ಚರಾಕ್ಷರಗಳ ಏನ್ ಮಾಡ್ತೀವಿ? ಅದನ್ನ ಒಂದು ಬೀಜೋಕ್ತಿಯಾಗಿ ಬರಿತೀವಿ. ಹೌದಾ ಇಲ್ಲೋ?
ಆ ಒಂದು ಸ್ಥಿರಾಂಕ ಮತ್ತು ಚರಾಕ್ಷರಗಳಿಗೆ ನಾವೇನಂತ ಕರಿತೀವಿ? ಬೀಜೋಕ್ತಿಯ ಒಂದು ಪದಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ಇಲ್ಲಿ 4x+5 ಅಂತ ಬರ್ದೆ ನಾನು. ಏನನ್ನ ಬರ್ದೆ? 4x+5. ಹೌದಾ? 4x+5. ಸೊ ಇದ್ರೊಳಗಡೆ ಬೀಜೋಕ್ತಿಯ ಪದಗಳು ಯಾವ್ಯಾವು ಹೇಳ್ಬಹುದಾ? ಹೇಳ್ಬೋದಾ ಯಾರಾದ್ರೂ? ಬೀಜೋಕ್ತಿಯ ಪದಗಳು ಯಾವ್ಯಾವು? ಸೊ ಇಲ್ಲಿ ಬೀಜೋಕ್ತಿಯ ಪದಗಳು ಯಾವುವು ಅಂತಂದ್ರೆ, ಇಲ್ಲಿ ನೀವು ಗಮನಿಸಿದ್ರೆ ಇವೇನು 4x ಮತ್ತು 5 ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಬೀಜೋಕ್ತಿಯ ಪದಗಳು ಅಂತ ಕರಿತೀವಿ. ಇಲ್ಲಿ ಬೀಜೋಕ್ತಿಯ ಪದಗಳನ್ನ ನಾವ್ ಏನ್ ಮಾಡ್ತೀವಿ? ಕೂಡಿಸ್ತೀವಿ. ಕೂಡಿಸಿ ಯಾಕೆ ಕೂಡಿಸ್ತೀವಿ? ಬೀಜೋಕ್ತಿಯನ್ನ ಬರೀಲಿಕ್ಕೆ ನಾವು, ಅಥವಾ ಬೀಜೋಕ್ತಿಯನ್ನ ಪಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ? ಈ ಒಂದು ಪದಗಳನ್ನ ಯಾವತ್ತು ಕೂಡಿಸ್ತೀವಿ. ಈಗ ನಾನ್ ನಿಮ್ಗಿಲ್ಲಿ ಬಿಡಿಸಿ ಹೇಳ್ಕೊಂತ ಹೋಗ್ತೀನಿ ನೋಡಿ. ಮೊದ್ಲಿಗೆ 4x ಅಂತ ತಗೊಂಡೆ ಇಲ್ಲಿ. ಹೌದಾ? 4x ಏನಾಗಿದೆ? ಇಲ್ಲಿ ನಾವ್ ಏನ್ ಮಾಡಿದೀವಿ ಹೇಳಿ ಮಕ್ಳೇ? ಇಲ್ಲಿ 4ಅನ್ನ x ಜೊತೆಗೆ ಗುಣಿಸಿದ್ದೇವೆ. 4ಅನ್ನ ಏನ್ ಮಾಡಿದ್ದೇವೆ? x ಜೊತೆಗೆ ಗುಣಿಸಿ ನಂತರ ಸ್ಥಿರಾಂಕ 5 ಏನಿದೆ ಅಲ್ಲ, ಅದನ್ನ ಇಲ್ಲಿ ನಾವು ಕೂಡಿಸಿದ್ದೇವೆ. 4x ಏನ್ ಮಾಡಿದ್ದೇವೆ? ಇಲ್ಲಿ 4ಅನ್ನ x ಜೊತೆಗೆ, ನಮ್ಮ ಚರಾಕ್ಷರ ಏನಿದೆ x, 4ಅನ್ನ x ಜೊತೆಗೆ ಗುಣಿಸಿದ ಮೇಲೆ 5ರ ಜೊತೆಗೆ ಕೂಡಿಸಿದ್ದೇವೆ. ಅವಾಗ ನಮ್ಗೆ ಏನ್ ಬಂತು? ಬೀಜೋಕ್ತಿ ಬಂತು. ಸೊ ಇಲ್ಲಿ ಬೀಜೋಕ್ತಿಯ ಪದಗಳು ಯಾವ್ಯಾವುದು ಹೇಳಿ ಮಕ್ಳೇ? ಇಲ್ಲಿ ನಾ ನಾ 4x ಮತ್ತೆ 5 ಏನಿದೆ ಅಲ್ಲ, ಅವು ಒಂದು ಬೀಜೋಕ್ತಿಯ ಪದಗಳಾದ್ವು. ಸೊ ಯಾವತ್ತು ನೆನ್ಪಿಟ್ಕೋರಿ, ಬೀಜೋಕ್ತಿಯನ್ನ ನಾವು ಬರೀಲಿಕ್ಕೆ ಏನ್ ಮಾಡ್ತೀವಿ? ಬೀಜೋಕ್ತಿಯ ಪದಗಳನ್ನು ಯಾವತ್ತು ಕೂಡಿಸ್ತೀವಿ. ಯಾವತ್ತು ಏನ್ ಮಾಡ್ತೀವಿ? ಕೂಡಿಸ್ತೀವಿ. ಬೀಜೋಕ್ತಿಯ ಪದಗಳನ್ನ ನಾವ್ ಏನ್ ಮಾಡ್ತೀವಿ? ಇಲ್ಲಿ ಕೂಡಿಸ್ತೀವಿ. ಯಾಕೆ? ಯಾಕೆಂದ್ರೆ ನಮಗೆ ಬೀಜೋಕ್ತಿ ಬರ್ಲಿಕ್ಕೆ ಬರಬೇಕು ಅಂತ. ಅರ್ಥ ಆಯ್ತಾ ಮಕ್ಳೇ? ಬೀಜೋಕ್ತಿಯ ಪದಗಳು ಅಂದ್ರೆ ಏನು? ನೀವು ಒಂದು ಬೀಜೋಕ್ತಿ ಬರೆಯಬೇಕಾದ್ರೆ ಅಲ್ಲಿ ನೀವು ಪ್ರತ್ಯೇಕವಾಗಿ ರೂಪಿಸಿರುವ ನಂತರ ಅದನ್ನ ಕೂಡಿರುವ ಬೀಜೋಕ್ತಿಯ ಭಾಗಗಳನ್ನ ನಾವೇನ್ ಕರಿತೀವಿ? ಬೀಜೋಕ್ತಿಯ ಪದಗಳು, ಅಥವಾ ನೀವು ಬೀಜ ಪದಗಳು ಅಂತನೂ ಹೇಳಬಹುದು. ಏನಂತ ಹೇಳ್ಬಹುದು? ಬೀಜ ಪದಗಳು ಅಂತಾನು ಹೇಳಬಹುದು. ಓಕೆ, ಇಲ್ಲಿ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಯಾವುದು ಅಂತಂದ್ರೆ, ಒಂದ್ ನಿಮಿಷ. 4x² - 3xy. ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ. 4x² - 3xy. ಹೌದಾ? ಇಲ್ಲೂ ಕೂಡ ಏನ್ ಮಾಡಿದೀನಿ? ಎರಡು ಪದಗಳನ್ನ ನಾನು ತಗೊಂಡಿದ್ದೀನಿ. ಹೌದಾ? ಬೀಜ ಪದಗಳನ್ನ ತಗೊಂಡಿದ್ದೀನಿ. ಮೊದಲಿಗೆ 4x². ಹೌದಾ? 4x² ಅಲ್ಲಿ ಏನಾಗಿದೆ ಮಕ್ಳೇ? ನಾವ್ ಏನ್ ಮಾಡಿದೀವಿ? 4, ನಮ್ಮ ಸ್ಥಿರಾಂಕ ಏನಿದೆ 4ಅನ್ನ ಚರಾಕ್ಷರ x ಮತ್ತೆ ಚರಾಕ್ಷರ x ರ ಜೊತೆಗೆ ಗುಣಿಸಿದ್ದೇವೆ. ಅರ್ಥ ಆಗ್ಲಿಕ್ಕತ್ತದ? ಇಲ್ಲಿ ಏನ್ ಮಾಡಿದ್ದೇವೆ? 4ಅನ್ನ, ನಮ್ಮ ಸ್ಥಿರಾಂಕ 4 ಏನಿದೆ ಅಲ್ಲ, ಅದನ್ನ ಚರಾಕ್ಷರ x ನ ಮತ್ತೆ ಚರಾಕ್ಷರ x ರ ಜೊತೆಗೆ ನಾವ್ ಏನ್ ಮಾಡಿದ್ದೇವೆ? ಇಲ್ಲಿ ಗುಣಿಸಿದ್ದೇವೆ. ಹಾಗಾಗಿ ನಮ್ಗೆ ಏನ್ ಬರುತ್ತೆ? ಇಲ್ಲಿ 4x² ಬರುತ್ತೆ. 4ಅನ್ನ ನಾವು 2 ಸತಿ x ರ ಜೊತೆಗೆ ಗುಣಿಸಿದಾಗ 4x² ಇಲ್ಲಿ ನಮಗೆ ಸಿಗುತ್ತೆ. ನಂತರ 3xy ಗೆ ಬರೋಣ. ಇಲ್ಲಿ ಈಗ 3xy ಏನಾಗಿದೆ? ಯಾರಾದ್ರೂ ಹೇಳ್ಬೋದಾ? ಏನಾಗಿದೆ ಹೇಳ್ಬೋದಾ ಇಲ್ಲಿ ಯಾರಾದ್ರೂ? ಹೇಳ್ಬೋದಾ ಮಕ್ಳೇ? ಇಲ್ಲಿ 3ಅನ್ನ ನಾವು ಏನ್ ಮಾಡಿದ್ದೇವೆ? x ರ ಜೊತೆಗೆ ಗುಣಿಸಿದ್ದೇವೆ, ನಂತರ y ರ ಜೊತೆಗೆ ಗುಣಿಸಿದ್ದೇವೆ. 3ಅನ್ನ x ರ ಜೊತೆಗೆ ಗುಣಿಸಿದ್ದೇವೆ, ನಂತರ y ಜೊತೆಗೆ ಗುಣಿಸಿದ್ದೇವೆ. ಹೌದಾ? ಈಗ ನಮ್ಗೆ 4x² ಸಿಕ್ತು, 3xy ಸಿಕ್ತು. ನಾನ್ ನಿಮಗೆ ಒಂದು ವಿಷಯನ್ನ ಹೇಳ್ದೆ. ಏನಂತ? ಬೀಜೋಕ್ತಿಗಳನ್ನ ಬರೀಲಿಕ್ಕೆ ನಾವು ಯಾವತ್ತು ಏನ್ ಮಾಡ್ತೀವಿ? ಬೀಜೋಕ್ತಿಯ ಪದಗಳನ್ನ ಕೂಡಿಸ್ತೀವಿ. ಆದ್ರೆ ಇಲ್ಲಿ ನೀವು ಗಮನಿಸಿದ್ರೆ ಏನಿದೆ? ಕಳಿಯುವುದಿದೆ, ಮೈನಸ್ ಇದೆ. ಹಾಗಾದ್ರೆ ಬೀಜೋಕ್ತಿಯ ಪದಗಳ ನಡುವೆ ನಾವ್ ಏನ್ ಮಾಡಿದ್ದೇವೆ? ಮೈನಸ್ ಮಾಡಿದೇವ ಬೀಜೋಕ್ತಿಗಳನ್ನ ಬರೀಲಿಕ್ಕೆ? ಇಲ್ಲ, ನಾವಿಲ್ಲಿ ಮೈನಸ್ ಮಾಡಿಲ್ಲ. ಇದು 3 ಅಲ್ಲ,
ಇದು -3 ಮಕ್ಕಳೇ, ಇದು -3. ಸೊ -3 ಅನ್ನ x ರ ಜೊತೆಗೆ ಗುಣಿಸಿ ನಂತರ y ರ ಜೊತೆಗೆ ಗುಣಿಸಿದಾಗ ನಮ್ಗೆ -3xy ಸಿಕ್ತು. ಈಗ ನೀವು ಒಂದು ಪ್ರಶ್ನೆ ಹಾಕ್ಬಹುದು, ಹಾಗಾದ್ರೆ ಇದು ಪ್ಲಸ್ ಎಲ್ಲಿ ಹೋಯ್ತು ಅಂತ. ಹಾಗಾದ್ರೆ ನಾವು ಕೂಡಿಸಿದ್ದೇವೆ ಎಲ್ಲಿ ಅಂತ ನೀವು ಕೇಳಬಹುದು. ಸೊ ಇದನ್ನ ನಾವು ಈ ರೀತಿ ಬರಿತೀವಿ: 4x² ಪ್ಲಸ್ ಇಂಟು ದಿ ಬ್ರಾಕೆಟ್ -3xy. 4x² ಪ್ಲಸ್ ಇಂಟು ದಿ ಬ್ರಾಕೆಟ್ -3xy ಬಂತು. ಸೊ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಬರೋದ್ ತೋರಿಸ್ತೀನಿ ನಿಮಗೆ. 4x² ಅನ್ನ ಆಸ್ ಇಟ್ ಇಸ್ ಬರ್ದೆ, ಪ್ಲಸ್ ಇಂಟು ಮೈನಸ್ ಏನ್ ಬರುತ್ತೆ? ಸೈನ್ ರೂಲ್ಸ್ ಹೇಳಿದ್ದೆ ನಾನು ನಿಮ್ಗೆ ಹಲವಾರು ಸತಿ, ಹೌದೋ ಇಲ್ವೋ? ಸೊ ಪ್ಲಸ್ ಇಂಟು ಮೈನಸ್ ಏನ್ ಬರುತ್ತೆ? -3xy ಬಂತು. ಇಲ್ಲಿ ಏನ್ ಬಂತು? -3xy. ಸೊ ತಿರುಗಿ ನಮ್ಗೆ ಇದೇ ಒಂದು ಬೀಜೋಕ್ತಿ ಇಲ್ಲಿ ನಮ್ಗೆ ಸಿಕ್ತು. ಸೊ ನೆನಪಿಟ್ಕೊಳ್ಳಿ, ನಾವಿಲ್ಲಿ ಕೂಡಿಸಿದ್ದೇವೆ, ಕಳೆದಿಲ್ಲ. ಇಲ್ಲಿ ಏನ್ ನಮ್ಮ ಟರ್ಮ್ ಇದೆಯಲ್ಲ, ನಮ್ಮ ಒಂದು ಬೀಜ ಪದ ಏನಿದೆಯಲ್ಲ, ಅದು -3 ಆಗಿದೆ. ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ನಾವು ಆಕ್ಚುಲಿ ಬೀಜ ಪದಗಳ ನಡುವೆ ಏನ್ ಮಾಡಿದ್ದೇವೆ? ಕೂಡಿಸಿದ್ದೇವೆ, ಸಂಕಲನೆ ಮಾಡಿದ್ದೇವೆ. ಹೌದಾ? ಸೈನ್ ರೂಲ್ ಪ್ರಕಾರ ನಾವಿಲ್ಲಿ ಏನಾಗುತ್ತೆ? ಮೈನಸ್ ತರ್ಬೇಕಾಗ್ತದ. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬೀಜೋಕ್ತಿಯ ಪದಗಳು ಅಥವಾ ಬೀಜ ಪದಗಳು ಅಂದ್ರೆ ಏನು? ಮೊದಲೇ ಪ್ರತ್ಯೇಕವಾಗಿ ರೂಪಿಸಿರುವಂತಹ ಒಂದು ಪದಗಳು, ನಂತರ ಕೂಡಿಸಿ ಬೀಜೋಕ್ತಿಯ ಭಾಗಗಳನ್ನ ನಾವೇನಂತ ಕರಿತೀವಿ? ಬೀಜ ಪದಗಳು ಅಂತ ಕರಿತೀವಿ. ಬೀಜ ಪದಗಳನ್ನು ಕೂಡಿಸಿದಾಗ ನಮ್ಗೆ ಏನು ಉಂಟಾಗ್ತದೆ? ಬೀಜೋಕ್ತಿಗಳು ಉಂಟಾಗುತ್ತವೆ. ಸರಿನಾ? ಸೊ ನೆನಪಿಟ್ಕೊಳ್ಳಿ, ಯಾವಾಗಾದ್ರೂ ಈ ರೀತಿ ಋಣ ಚಿಹ್ನೆ ಬಂದ್ರೆ ಆಕ್ಚುಲಿ ನಾವು ಬೀಜೋಕ್ತಿಯ ನಡುವೆ ಕೂಡ್ಸಿರ್ತೇವೆ. ಆದ್ರೆ ಈ ನಮ್ಮ ಬೀಜ ಪದ ಏನಿರುತ್ತೆ ಅದು -3 ಅಥವಾ -2 ಅಥವಾ -4 ಈ ರೀತಿ ಆಗಿರ್ತದ. ತಿಳಿತಾ? ಸೊ ನೆನಪಿಟ್ಕೊಳ್ರಿ, ಯಾವತ್ತು ಬೀಜೋಕ್ತಿಯನ್ನ ನಾವು ಉಂಟು ಮಾಡ್ಲಿಕ್ಕೆ ಕೂಡಿಸಲೇಬೇಕು. ಆಯ್ತಾ? ಕೂಡಿಸ್ಲಿಕ್ಕೆ ಬೇಕು. ಅರ್ಥ ಆಯ್ತಾ? ಎಸ್. ಇಲ್ಲಿ ನಾವು ಬೀಜೋಕ್ತಿಯ ಪದಗಳನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ಬೀಜ ಪದದ ಅಪವರ್ತನಗಳನ್ನ ನೋಡೋಣ ಅಂತ. ಬೀಜ ಪದದ ಅಪವರ್ತನಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಸೊ ಅದೇ ಒಂದು ಉದಾಹರಣೆ ತಗೋತೀನಿ. 4x² -3xy. 4x² -3xy. ಸೊ ನೀವು ಇಲ್ಲಿ ಗಮನಿಸಿದ್ರೆ ನಾನು ಏನಂತ ಹೇಳಿದ್ದೆ? 4x² ನಮ್ಗೆ ಹೇಗೆ ಬಂತು? ಇಲ್ಲಿ ಮೊದ್ಲಿಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಸೊ ಉದಾಹರಣೆ 4x² -3xy ಅನ್ನ ತಗೊಂಡಿದ್ದೀನಿ. ಇದ್ರೊಳಗೆ ಬೀಜ ಪದಗಳು ಯಾವ್ಯಾವು? ಬೀಜ ಪದಗಳು 4x², ಹೌದಾ? ಇದು ಒಂದು ಬೀಜ ಪದ. ನಂತರ 3xy ಕೂಡ ಏನು? ಬೀಜ ಪದಗಳು, ಹೌದಾ? ಸೊ ಈಗ ಇದರ ಒಂದು ಅಪವರ್ತನಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಸೊ 4x² ನಮ್ಗೆ ಹೇಗೆ ಬಂತು ಮಕ್ಕಳೇ? ಇದನ್ನ ನಾವು ಹೇಗೆ ಪಡ್ಕೊಂಡ್ವಿ? ನಾನು ಹೇಳಿದ್ದೀನಿ ನಿಮಗೆ. ಮೊದಲಿಗೆ ಸ್ಥಿರಾಂಕ 4ರ ಜೊತೆಗೆ ಚರಾಕ್ಷರ x ಅನ್ನ ಮತ್ತೆ ಚರಾಕ್ಷರ x ಅನ್ನ ಗುಣಿಸ್ತೀವಿ. ಅವಾಗ ನಮ್ಗೆ ಏನ್ ಸಿಗುತ್ತೆ? 4x² ಸಿಗುತ್ತೆ. ಸಾಮಾನ್ಯವಾಗಿ 3xy ಹೇಗೆ ಸಿಗುತ್ತೆ? ಅದು ಕೂಡ 3ನ್ನ ನಾವೇನ್ ಮಾಡ್ತೀವಿ? x ರ ಜೊತೆಗೆ ನಂತರ ಚರಾಕ್ಷರ y ರ ಜೊತೆಗೆ ನಾವು ಗುಣಿಸ್ತೀವಿ, ಹೌದು ಇಲ್ವೋ? ಅವಾಗ ನಮ್ಗೆ 3xy ಸಿಗುತ್ತೆ. ಸೊ ಇಲ್ಲಿ -3 -3ನ x ರ ಜೊತೆಗೆ ನಂತರ y ರ ಜೊತೆಗೆ ಏನ್ ಮಾಡ್ತೀವಿ? ಗುಣಿಸಿದಾಗ ನಮ್ಗೆ -3xy ಸಿಕ್ತು, ಹೌದಾ? ಸೊ ಇವೇನ್ ಬರ್ದಿದ್ದೀನಲ್ಲ, ಇವಕ್ಕೆ ನಾವ್ ಏನಂತ ಕರಿತೀವಿ? ಬೀಜ ಪದಗಳ ಅಥವಾ ಬೀಜೋಕ್ತಿಯ ಒಂದು ಅಪವರ್ತನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಬೀಜ ಪದದ ಅಪವರ್ತನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಳೇ? ಸೊ ಬೀಜ ಪದದ ಅಪವರ್ತನಗಳು ಅಂದ್ರೆ ಏನು? ಬೀಜ ಪದವನ್ನು ನಾವು ಬರಿಲಿಕ್ಕೆ, ಹೌದಾ, ಬರಿಲಿಕ್ಕೆ ಅದರ ಅಪವರ್ತನಗಳ ಗುಣಲಬ್ಧ ನಾವಿಲ್ಲಿ ಮಾಡ್ತೀವಿ. ಸೊ ಆಗ
ಆ ಗುಣಲಬ್ಧ ಏನ್ ಬರುತ್ತಲ್ಲ ನಮ್ಗೆ ಅದರ ಅಪವರ್ತನೆಗಳು ಏನಾಗ್ಬಿಡ್ತವೆ ಬೀಜ ಪದದೇ ಅಪವರ್ತನೆಗಳು ಅಂತ ನಾವು ಹೇಳ್ತೀವಿ. ಅರ್ಥ ಆಗಿದೆ? ಅರ್ಥ ಆಗಿದೆ ಮಕ್ಳೇ? ಯಾರಾದ್ರೂ ಹೇಳ್ಬಹುದಾ? ಮತ್ತೆ ಏನಿದ್ರೆ ಡೌಟ್ಸ್ ಇದ್ರೆ ಕೇಳಬಹುದು ನೀವು. ಎಸ್. ಸೊ ಈಗ ಮತ್ತೊಂದು ಇಲ್ಲಿ ಮಾಡೋಣ ಅಂತ. 5xy+10. 5xy+10. ಸೊ ಇಲ್ಲಿ ಮೊದಲಿಗೆ ಹೇಳ್ರಿ ಇದ್ರಲ್ಲಿ ಬೀಜ ಪದಗಳು ಯಾವ್ಯಾವು? ಬೀಜ ಪದಗಳು ಯಾವ್ಯಾವು? ಸೊ ಬೀಜ ಪದಗಳು ಯಾವು? ಬೀಜ ಪದಗಳು 5xy ನಂತರ ಇದು 10. ಹೌದಾ? 10 ಏನು ಸ್ಥಿರಾಂಕವಾಗಿದೆ. ಇಲ್ಲಿ ಬೀಜ ಪದದ ಅಪವರ್ತನಗಳ ಬಗ್ಗೆ ಚರ್ಚೆ ಮಾಡ್ಲಿಕತ್ತೀವಿ. ಸೊ ಬೀಜ ಪದದ ಒಂದು ಅಪವರ್ತನಗಳು ಅಂದ್ರೆ ಯಾವ್ಯಾವ ಬರ್ತಾವ ಹೇಳಿ? ಬೀಜ ಪದ ಯಾವುದು ಇಲ್ಲಿ? ಇದಂತೂ ಸ್ಥಿರಾಂಕವಾಗಿದೆ. ಸೊ ಇದು ನಮಗೆ ಸಂಬಂಧವಿಲ್ಲ ಈಗ, ಯಾಕಂದ್ರೆ ನಾವು ಬೀಜ ಪದದ ಅಪವರ್ತನಗಳ ಬಗ್ಗೆ ಮಾತ್ರ ಮಾತಾಡ್ಲಿಕತ್ತೀವಿ. ಇದು ಸ್ಥಿರಾಂಕ ಆಗಿದೆ, ಇದು ನಮ್ಗೆ ಬರುದಿಲ್ಲ. ಬೀಜ ಪದದ ಅಪವರ್ತನಗಳು ಇಲ್ಲಿ ಬರ್ತಾವ. ಸೊ ಯಾವ್ಯಾವ ಆಗ್ತಾವೆ ಅಪವರ್ತನಗಳು? 5x5 ನಾವು ಪಡ್ಲಿಕ್ಕೆ ಏನನ್ನ ಮಾಡಿರಬಹುದು? 5ನ್ನ x ರ ಜೊತೆಗೆ ಗುಣಿಸಿ ನಂತರ y ರ ಜೊತೆಗೆ ಗುಣಿಸ್ತೀವಿ. ಅವಾಗ ನಮ್ಗೆ ಏನಂತ ಕರಿತೀವಿ ನಾವು? ಇವು 5x y ಏನಿದೆಯಲ್ಲ ಮೂರೂ ಕೂಡ ಅಪವರ್ತನೆಗಳ ಆದವು. ಸೊ 5xy ಬೀಜ ಪದದ ಅಪವರ್ತನೆಗಳು ಯಾವ್ಯಾವು? 5x ನಂತರ y. ಅರ್ಥ ಆಯ್ತಾ? ಇದನ್ನ ನೀವು ನೆನಪಿಟ್ಕೊಳ್ಳಿ. 5ನ್ನ ನಾವು xy ಜೊತೆಗೆ ಗುಣಿಸಿದ್ದೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ xy ಅನ್ನ ತಿರುಗಿ ನೀವು ಏನ್ ಮಾಡಬಹುದು? x ನ ಮತ್ತೆ y ರ ಜೊತೆಗೆ ಗುಣಿಸಿದಾಗ ನಿಮ್ಗೆ ಇಲ್ಲಿ ಮತ್ತೆ ಬೇರೆ ಬೇರೆ ಅಪವರ್ತನೆಗಳು ಸಿಗ್ತಾವೆ. ಬೇರೆ ಬೇರೆ ಅಪವರ್ತನೆಗಳು ಸಿಗ್ತಾವೆ. ಅರ್ಥ ಆಗ್ಲಿಕ್ಕತ್ತದೆ? ಅದನ್ನ ಪುನಃ ನೀವೇನ್ ಮಾಡಬಹುದು? ಅಪವರ್ತಿಸಬಹುದು. ಹಾಗಾಗಿ ನೀವು ಇದನ್ನ ಈ ರೀತಿ ಕೂಡಿ ಬರೆಯೋದಿಲ್ಲ. 5 ಬೇರೆ, x ಬೇರೆ, y ಬೇರೆ, ಮೂರು ಬೇರೆ ಬೇರೆ ಅಪವರ್ತನೆಗಳಾಗಿದ್ದಾವೆ. ಎದ್ರದ್ದು? 5xy. ಬೀಜ ಪದದ ಅಪವರ್ತನೆಗಳು ಅರ್ಥ ಆಯ್ತಾ ಮಕ್ಳೇ ನಿಮಗೆ? ಸೊ ಬೀಜ ಪದಗಳನ್ನ ನಾವು ಪಡಿಲಿಕ್ಕೆ ಇಲ್ಲಿ ಅಪವರ್ತನೆಗಳನ್ನ ನಾವೇನ್ ಮಾಡ್ತೀವಿ? ಗುಣಲಬ್ಧವಾಗಿ ಅದನ್ನ ಮಾಡಿ ನಂತರ ನಾವೇನ್ ಮಾಡ್ತೀವಿ? ಒಂದು ಬೀಜ ಪದವನ್ನ ಪಡಿತೀವಿ. ಸೊ ಅದು ಗುಣಲಬ್ಧ ಮಾಡೋ ಸಮಯದಲ್ಲಿ ಯಾವ್ಯಾವ ಬೀಜ ಪದಗಳನ್ನ ಬಳಸಿದ್ದೇವಲ್ಲ ಅವೇ ಏನಾಗ್ತವೆ? ಅಪವರ್ತನೆಗಳಾಗ್ತವೆ. ಬೀಜ ಪದ ಆಗಿರ್ಬೋದು ಅಥವಾ ಪೂರ್ತಿ ಯಾವ ಒಂದು ಟರ್ಮ್ಸ್ ನಾವು ಬಳಸಿ ಇಲ್ಲಿ ಅಪವರ್ತನೆಗಳನ್ನ ಮಾಡ್ತೀವಲ್ಲ, ಗುಣಲಬ್ಧವನ್ನ ಮಾಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ? ಅಪವರ್ತನೆಗಳು ಅಥವಾ ಬೀಜ ಪದದ ಅಪವರ್ತನೆಗಳು ಅಂತ ಕರಿತೀವಿ. ಎಸ್. ಈಗ ಸಹ ಗುಣಕಗಳ ಬಗ್ಗೆ ಮಾತಾಡೋಣ ಅಂತ. ಸಹ ಗುಣಕಗಳ ಬಗ್ಗೆ. ಸಹ ಗುಣಕಗಳು ಬಗ್ಗೆ. ಸಹ ಗುಣಕಗಳು ಅಂದ್ರೆ ಏನು? ಸಹ ಗುಣಕಗಳು ಅಂದ್ರೆ ಏನು? ಸೊ ಮೊದಲಿಗೆ ಸ್ಪೆಸಿಫಿಕ್ಲಿ ಹೇಳ್ಬೇಕಂತಂದ್ರೆ ಸಹ ಗುಣಕಗಳಂತಂದ್ರೆ ಸಂಖ್ಯೆಗಳು ಏನ್ ಬರ್ತಾವಲ್ಲ, ಒಂದು ಬೀಜೋಕ್ತಿಗಳಲ್ಲಿ ನಾವ್ ಏನ್ ಬೀಜ ಪದಗಳನ್ನ ಬರಿತೀವಲ್ಲ, ಆ ಬೀಜ ಪದಗಳಲ್ಲಿ ಸಂಖ್ಯೆಗಳು ಏನ್ ಬರ್ತಾವಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ? ಸಹ ಗುಣಕಗಳು ಅಂತ ಕರಿತೀವಿ. ಸಹ ಗುಣಕಗಳು ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ. -7x²y² ಅಂತ ಬರ್ದೆ ನಾನು. -7 ಏನಿದೆ x²y² ಆಗಿದೆ ಅಂತ ಬರ್ದೆ. ಸೊ ಇಲ್ಲಿ x²y² ಇದು ಸಹ ಗುಣಕ ಯಾವುದು? -7 ಅಂತ ಹೇಳ್ತೀವಿ ನಾವು. ಸಹ ಗುಣಕ ಯಾವುದು? -7 ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕಲಿ ನಾವು ಮಾತಾಡ್ಬೇಕಂದ್ರೆ ಸಂಖ್ಯಾ ಅಪವರ್ತನೆಗಳು ಏನ್ ಇರ್ತಾವಲ್ಲ
ಅವಕ್ಕೆ ನಾವೇನಂತ ಕರಿತೀವಿ? ಸಹಗುಣಾಂಕ ಅಥವಾ ಸಂಖ್ಯಾ ಸಹಗುಣಾಂಕ ಅಥವಾ ಬೀಜ ಪದದ ಸಹಗುಣಾಂಕ ಅಂತ ಕರಿತೀವಿ ನಾವು. ಸಂಖ್ಯಾ ಅಪವರ್ತನೆಗಳು ಏನ್ ಇರ್ತಾವಲ್ಲ, ಈ ಒಂದು ಬೀಜ ಪದದಲ್ಲಿ -7 x² y² ಎಂಬ ಒಂದು ಬೀಜ ಪದದಲ್ಲಿ ಇಲ್ಲಿ ಸಂಖ್ಯಾ ಅಪವರ್ತನೆ ಯಾವ್ದಿದೆ? -7 ಇದೆ. ಹೌದಾ ಇಲ್ವೋ? ಹೌದಾ? ಸೊ ಇದನ್ನ ನಾವ್ ಏನಂತ ಕರಿತೀವಿ? ಇದನ್ನ ನಾವು ಈ ಒಂದು ಬೀಜ ಪದದ ಸಹಗುಣಕಗಳು ಅಥವಾ ಸಂಖ್ಯಾ ಸಹಗುಣಕ ಅಂತ ಕರಿತೀವಿ. ಈ ಒಂದು ಬೀಜಾಕ್ಷರಗಳದ ಸಹಗುಣಾಂಕ ಅಥವಾ ಸಂಖ್ಯಾ ಸಹಗುಣಾಂಕ ಅಂತ ಕರಿತೀವಿ. ಹೌದಾ? ಎಸ್, ಅರ್ಥ ಆಗಿದೆ. ಆದ್ರೆ ನಾವ್ ಇದನ್ನ ಇನ್ ಜನರಲ್ ಅಂದ್ರೆ ಸಾಮಾನ್ಯವಾಗಿಯೂ ಕೂಡ ನಾವ್ ಏನ್ ಮಾಡ್ತೀವಿ ಇಲ್ಲಿ ಆ ಇಲ್ಲಿ ನಾವು ಹೇಳಬಹುದು ಅಥವಾ ಸಾಮಾನ್ಯ ರೀತಿಯಾಗಿನೂ ಅದನ್ನ ನಾವು ಬಳಸ್ಬೋದು. ಅದ್ ಹೇಗೆ ಅಂತಂದ್ರೆ, ಉದಾಹರಣೆಗೆ ಇಲ್ಲಿ 5xy ಅಂತ ಬರಿತೀನಿ ನಾ. 5xy ಅಂತ ಬರಿತೀವಿ. ಸೊ ಇಲ್ಲಿ ಸಹಗುಣಾಂಕ ಯಾವುದು ಹೇಳಿ ಮಕ್ಳೇ? ಸಹಗುಣಾಂಕ ಯಾವುದು? 5 ಅಂತ ಹೇಳ್ತೀವಿ ನಾವು. ಹೌದಾ? 5 ಏನಾಗಿದೆ? ಸಹಗುಣಾಂಕ ಆಗಿದೆ. ಹೌದಾ? ಈಗ ನನಗೆ 5x ಅಂದ್ರೆ ಇದ್ರೊಳಗಡೆನೆ 5x ಸಹಗುಣಾಂಕ ಯಾವುದು? 5x ಏನಿದೆ ಅಲ್ಲ, ಕೇವಲ ಬರೀ 5x ತಗೋತೀನಿ. ಅದರ ಸಹಗುಣಾಂಕ ಯಾವ್ದಿದೆ? y ಅಂತನೂ ಹೇಳ್ತೀನಿ. ಹೌದಾ? ಅಥವಾ 5ರದ್ದು ಸಹಗುಣಾಂಕ ಯಾವ್ದು ಹೇಳಿ? ಇದ್ರೊಳಗಡೆ 5 ಏನಿದೆ ಅಲ್ಲ, ಅದರದ ಒಂದು ಸಹಗುಣಾಂಕ ಯಾವುದು? xy ಅಂತ ಹೇಳ್ತೀವಿ. xy ಅಂತ ಹೇಳ್ತೀವಿ. ಸೊ ಸಾಮಾನ್ಯ ರೀತಿಯಲ್ಲೂ ಕೂಡ ನಾವು ಬಳಸಿದ್ರೆ ಸಹಗುಣಾಂಕ ಅದ್ರ ಅರ್ಥ ಏನಾಗುತ್ತೆ? ಆ ಒಂದು ಸಂಖ್ಯಾಕ್ಷರ ಕೂಡ ಆಗಿರಬಹುದು ಅಥವಾ ಬೀಜಾಕ್ಷರ ಕೂಡನೂ ಆಗಿರಬಹುದು. ಎರಡೂ ಅಥವಾ ಹೆಚ್ಚಿನ ಅಪವರ್ತನೆಗಳ ಗುಣಲಬ್ಧವಾಗಿರಬಹುದು. ಸೊ ಆ ಒಂದು ಉಳಿದ ಅಪವರ್ತನೆಗಳ ಸಹಗುಣಾಂಕ ಎಂದು ನಾವು ಇಲ್ಲಿ ಹೇಳ್ತೀವಿ. ಸೊ ನೆನ್ಪಿಟ್ಕೊಡ್ರಿ, ಸಹಗುಣಾಂಕಗಳು ಅಂದ್ರೆ ಏನು? ಇಲ್ಲಿ ಕೇಳಿರುವಂತಹ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೇಳ್ತೀನಿ x² -7 x² y² ಅಂತ ಬರ್ದಿದ್ದೀನಿ. ಈ ಒಂದು ಬೀಜೋಕ್ತಿಯಲ್ಲಿ x² ಏನಿದೆ ಅಲ್ಲ, x² ಸಹಗುಣಾಂಕಗಳು ಹೇಳಿ ಅಂತಂದ್ರೆ ನೀವೇನ್ ಹೇಳ್ತೀರಿ? -7 y² ಅಂತ ಹೇಳ್ತೀರಿ. ಏನ್ ಹೇಳ್ತೀರಿ? -7 y². ಅದೇ ರೀತಿ y² ಹೇಳಿ ಅಂತಂದ್ರೆ -7 x² ಅಂತ ಹೇಳ್ತೀರಿ. ಅದೇ ರೀತಿ x²y² ಹೇಳಿದ್ರೆ -7 ಅಂತ ಹೇಳ್ತೀರಿ ನೀವು. ಹೌದಾ? ಸೊ ಅಥವಾ -7 ಸಹಗುಣಾಂಕ ಹೇಳಿ ಅಂದ್ರೆ x²y² ಅಂತ ಹೇಳ್ತೀವಿ. ಸೊ ಈ ರೀತಿ ಸಹಗುಣಕಗಳು ಏನಾಗಿರಬಹುದು? ಸಂಖ್ಯಾ ಅಕ್ಷರ ಆಗಿರಬಹುದು ಅಥವಾ ಬೀಜಾಕ್ಷರವೂ ಕೂಡ ಆಗಿರಬಹುದು. ಹೌದಾ? ಸೊ ಅದನ್ನೇ ನಾವ್ ಏನ್ ಮಾಡ್ತೀವಿ ಇಲ್ಲಿ? ಅವನ್ನೇ ನಾವು ಇಲ್ಲಿ ಗುಣಲಬ್ಧವಾಗಿ ಅಪವರ್ತನೆಗಳನ್ನ ತಿಳ್ಕೊಂಡು ಅವನ್ನ ನಾವು ಇಲ್ಲಿ ಗುಣಲಬ್ಧ ಮಾಡಿದಾಗ ನಮ್ಗೆ ಮತ್ತೆ ತಿರ್ಗಾ ಬೀಜೋಕ್ತಿಯೇ ಸಿಗುತ್ತೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬೀಜೋಕ್ತಿಯ ಪದಗಳು, ಬೀಜ ಪದದ ಅಪವರ್ತನಗಳು, ಸಹಗುಣಕಗಳು. ಹೌದಾ? ಎಸ್. ಸೊ ಇದ್ರ ಮೇಲೆ ಒಂದಿಷ್ಟು ಸಿಮ್ಯುಲೇಷನ್ ಅನ್ನ ಇಲ್ಲಿ ನೋಡೋಣ ಅಂತ. ಮೊದ್ಲಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಒಂದ್ ನಿಮಿಷ ಮಕ್ಳೇ. ಎಸ್. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. ಸೊ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಒಂದು ನಾನು ಬೀಜೋಕ್ತಿಯನ್ನ ಬರ್ದಿದ್ದೇನೆ. ಅದೇನು? 5xy + 4x + 9. ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು 4 ಆಪ್ಷನ್ಸ್ ನಮ್ ಕಡೆ ಇದಾವೆ ಇಲ್ಲಿ. ಸೊ ಇದ್ರೊಳಗಡೆ ಯಾವ್ದು ಒಂದು ಕರೆಕ್ಟ್ ಆಪ್ಷನ್ ಈ ಒಂದು ಬೀಜೋಕ್ತಿಗೆ ಸೂಟ್ ಆಗುತ್ತೆ ಅಥವಾ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕು. 5xy + 4x + 9. ಹೌದಾ? ದಿಸ್ ಎಕ್ಸ್ಪ್ರೆಷನ್ ಹ್ಯಾಸ್ 2 ಟರ್ಮ್ಸ್. ಇದ್ರೊಳಗಡೆ ಕೇವಲ 2 ಬೀಜ ಪದಗಳಿದಾವೆ. ನೆಕ್ಸ್ಟ್ 4 is a constant term. ನಂತರ there is no constant. 5xy is a term. 5xy is a term. ಮೊದಲನೇ ಆಪ್ಷನ್ ಏನಿದೆ? ಈ ಒಂದು ಬೀಜೋಕ್ತಿಯಲ್ಲಿ ಕೇವಲ 2 ಬೀಜ ಪದಗಳಿದಾವೆ. ನಂತರ 4 ಏನಿದೆ? ಸ್ಥಿರಾಂಕವಾಗಿದೆ. ನಂತರ ಇದ್ರೊಳಗಡೆ ಸ್ಥಿರಾಂಕವೇ ಇಲ್ಲ. ನಂತರ 5xy ಏನಿದೆ? ಒಂದು ಬೀಜ ಪದ ಇದೆ.
ಸೊ ಇಲ್ಲಿ ನೀವು ಗಮನಿಸಿದ್ರೆ ದೇರ್ ಇಸ್ ನೋ ಕಾನ್ಸ್ಟೆಂಟ್ ಅನ್ನೋದು ತಪ್ಪು, ಯಾಕಂದ್ರೆ ಇದ್ರೊಳಗಡೆ ಸ್ಥಿರಾಂಕಗಳಿದ್ದಾವೆ. ನಾಲ್ಕು, 4 ಇಸ್ ಅ ಕಾನ್ಸ್ಟೆಂಟ್ ಟರ್ಮ್. ನಾಲ್ಕು ಸ್ಥಿರಾಂಕವಾಗಿದೆ. ಸ್ಥಿರಾಂಕ ಇರಬಹುದು, ಆದ್ರೆ ಅದರ ಜೊತೆಗೆ ಮತ್ತೆ ಇಲ್ಲಿ ಏನಿದೆ, ಒಂದು ಚರಾಕ್ಷರ ಜೊತೆಗೆ ಇದೆ ಅದು. ಸೊ ನಾವು ನಾಲ್ಕು ಅನ್ನೋದು ಬಹಳ ಕಷ್ಟ ಆಗುತ್ತೆ, ಹೌದಾ ಇಲ್ವೋ? ನಂತರ ದಿಸ್ ಎಕ್ಸ್ಪ್ರೆಷನ್ ಹ್ಯಾಸ್ ಟೂ ಟರ್ಮ್ಸ್. ಇದ್ರೊಳಗಡೆ ಕೇವಲ ಎರಡೇ ಬೀಜ ಪದಗಳಿದಾವ. ನಂತರ 5xy ಇಸ್ ಅ ಟರ್ಮ್, ಅಂದ್ರೆ ಬೀಜ ಪದ ಅಂತ ಹೇಳಿದ್ವಿ. ಸೊ ಹೇಳಿ, ಇದ್ರೊಳಗಡೆ ಯಾವ್ದು ಕರೆಕ್ಟ್ ಆಪ್ಷನ್ ಆಗಿರಬಹುದು ಮಕ್ಳೇ? ಹೇಳ್ಬೋದಾ ಯಾರಾದ್ರೂ? ಆಪ್ಷನ್ 1 ಅನ್ನತಾರೆ, ಆಪ್ಷನ್ 4 ಅನ್ಲಿಕತ್ತಾರೆ. ಹೇಳಿ ಮಕ್ಳೇ, ಯಾವ್ದಿರಬಹುದು? ಸೊ ಮೆಜಾರಿಟಿ ಅನ್ನೋರು 4 ಅನ್ಲಿಕತ್ತಾರೆ. ಇದನ್ನ ಚೆಕ್ ಮಾಡೋಣವಾ ಕರೆಕ್ಟ್ ಇದೆ ಇಲ್ಲೋ ಅಂತ? ಚೆಕ್ ಮಾಡೋಣ ಮಕ್ಳೇ. ಓಕೆ, ಚೆಕ್ ಮಾಡೋಣ. ಎಸ್, ಸೊ ಕರೆಕ್ಟ್ ಆಪ್ಷನ್ ಏನಿದೆ, 5xy ಇಸ್ ಅ ಟರ್ಮ್, ಅಂದ್ರೆ 5xy ಇದು ಬೀಜ ಪದ. ಇವಷ್ಟು ಆಪ್ಷನ್ ಏನಾದ್ರು ತಪ್ಪಾದು. ನೆಕ್ಸ್ಟ್ 7xy+9. ಈ ಒಂದು ಬೀಜೋಕ್ತಿಯಲ್ಲಿ 7xy ಏನಿದೆ, ಒಂದು ಬೀಜ ಪದವಾಗಿದೆ. ಈ ಒಂದು ಬೀಜೋಕ್ತಿಯಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರವಿದೆ. ಇದು ತಪ್ಪು, ಯಾಕಂದ್ರೆ ಇಲ್ಲಿ ಚರಾಕ್ಷರ ಯಾವಿದಾವೆ? ಎರಡಿದಾವೆ, ಎಕ್ಸ್ ಮತ್ತು ವೈ. ದೇರ್ ಆರ್ 4 ಟರ್ಮ್ಸ್ ಇನ್ ದಿಸ್ ಎಕ್ಸ್ಪ್ರೆಷನ್. ಈ ಒಂದು ಬೀಜೋಕ್ತಿಯಲ್ಲಿ 4 ಬೀಜ ಪದಗಳಿದಾವೆ? ಇಲ್ಲ, ಆಬ್ವಿಯಸ್ಲಿ ನಾಟ್. ಎಕ್ಸ್ ವೈ ಇಸ್ ಕಾಲ್ಡ್ ಅ ಕೋಎಫಿಷಿಯಂಟ್. ಎಕ್ಸ್ ವೈ ಅನ್ನ ನಾವು ಏನಂತ ಕರಿತೀವಿ? ಸಹಗುಣಕಗಳು ಅಂತ ಕರಿತೀವಿ. ಸಹಗುಣಕ ಕರಿಬಹುದು, ಆದ್ರೆ ಎದರ ಸಹಗುಣಕ? ಇಲ್ಲಿ ಮತ್ತೆ ತಪ್ಪಾಯ್ತು. ಸೊ ಕರೆಕ್ಟ್ ಆಪ್ಷನ್ 1 ಇರಬಹುದಾ? ಚೆಕ್ ಮಾಡೋಣವಾ? 7xy ಒಂದು ಬೀಜ ಪದ ಇದೆ ಅಂತ. ಎಸ್, ಕರೆಕ್ಟ್ ಆಗಿದೆ ನೋಡಿ. ನೆಕ್ಸ್ಟ್ 7x+8y ಇಸ್ ಈಕ್ವಲ್ ಟು 7. 7x+8y ಇಸ್ ಈಕ್ವಲ್ ಟು 7 ಅಂತ ಇದೆ. ಎಕ್ಸ್ ಏನಿದೆ, 7ರ ಒಂದು ಸಹಗುಣಾಕವಾಗಿದೆ, ಹೌದು. y ಇಸ್ ದಿ ಓನ್ಲಿ ವೇರಿಯೇಬಲ್. y ಒಂದು ಕೇವಲ ಒಂದು ಚರಾಕ್ಷರವಾಗಿದೆ. ಇದೇ ಒಂದೇ ಚರಾಕ್ಷರ ಇದೆ? ಇಲ್ಲ, ಎಕ್ಸು ಕೂಡ ಇದೆ. ದಿಸ್ ಇಸ್ ಅನ್ ಈಕ್ವೇಶನ್. ಇದು ಒಂದು ಈಕ್ವೇಶನ್ ಇದೆ. ನಂತರ 7 ಒಂದು ಚರಾಕ್ಷರವಿದೆ, ಅಲ್ಲ, 7 ಏನಿದೆ, ಸ್ಥಿರಾಂಕ ಇದೆ. ಸೊ ಯಾವ್ದು ಕರೆಕ್ಟ್ ಇರಬಹುದು ಮಕ್ಳೇ? 1 ಮತ್ತೆ 3 ಅಂತ ಹೇಳಲಿಕತ್ತಾರೆ ಆಪ್ಷನ್ಸ್. ಎಕ್ಸ್ ಏನಿದೆ, ಸಗುಣಕವಿದೆ 7ರದು. ನಂತರ ಇದು ಒಂದು ಈಕ್ವೇಶನ್ ಇದೆ ಅಂತ. ಸೊ ಇದು ಫಸ್ಟ್ ಆಪ್ಷನ್ ನೋಡೋಣವಾ ಕರೆಕ್ಟ್ ಇದೆ ಇಲ್ಲೋ? ಇಲ್ಲ, ತಪ್ಪು, ಇದಲ್ಲ. ಸೊ ಎಕ್ಸ್ ಅಲ್ಲ ಅಂತ ಹೇಳಲಿಕತ್ತದ. ಓಕೆ, ಸೊ ಇವ್ರ ಏನಂತಾರೆ, ಸ್ಪೆಸಿಫಿಕಲಿ ಎಕ್ಸ್ ಆಗೋದಿಲ್ಲ, ಯಾಕಂದ್ರೆ ಎಕ್ಸ್ ಏನಿದೆ, ಒಂದು ಚರಾಕ್ಷರವಿದೆ. ನಾವು ಯೂಶಲಿ ಸಹಗುಣಕಗಳಲ್ಲಿ ನಾವ್ ಏನನ್ನ ಬರಿತೀವಿ? ಸಂಖ್ಯಾ ಅಕ್ಷರಗಳನ್ನ ಬರಿತೀವಿ. ನಾವು ಸಾಮಾನ್ಯವಾಗಿ ನಾವ್ ಹೇಳ್ಬಹುದು ಏನಂತ, ಏಳು, ಆ ಎಕ್ಸ್ ಏನಿದೆ 7ರ ಒಂದು ಸಹಗುಣಕ ಅಂತ ಹೇಳ್ಬಹುದು ಸಾಮಾನ್ಯ ರೀತಿಯಲ್ಲಿ, ಹೌದಾ? ಆದ್ರೆ ನೀವು ಇನ್ ಟರ್ಮ್ಸ್ ಆಫ್ ಬೀಜೋಕ್ತಿ ಬಗ್ಗೆನೆ ನಾವು ತಿಳ್ಕೊಂಡ್ರೆ, ಅದ್ರ ಬಗ್ಗೆನೆ ನಾವು ವಿಚಾರ ಮಾಡಿದ್ರೆ, ಕೇವಲ ಸಂಖ್ಯಾ ಅಕ್ಷರಗಳು ಅಥವಾ ಸಂಖ್ಯಾ ಅಪವರ್ತನೆಗಳು ಅಥವಾ ಒಂದು ಸಂಖ್ಯಾಗಳು ಏನ್ ಬರ್ತಾವಲ್ಲ, ಅವಕ್ಕೆ ನಾವ್ ಏನಂತ ಕರಿತೀವಿ? ಬೀಜ ಪದದ ಒಂದು ಸಹಗುಣಕ ಅಂತ ಕರಿತೀವಿ. ಸೊ ಇದಾಗ್ಲಿಕ್ಕಿಲ್ಲ. ಸೊ ದಿಸ್ ಈಸ್ ಅನ್ ಈಕ್ವೇಶನ್ ಇರಬಹುದಾ? ಚೆಕ್ ಮಾಡೋಣವಾ? ಎಸ್, ಸೊ ಇದು ಒಂದು ಈಕ್ವೇಶನ್ ಇದೆ. ಓಕೆ, ನೆಕ್ಸ್ಟ್ y². ದ ಪವರ್ ಆಫ್ y is 1. y ದು ಪವರ್ 1 ಇದೆಯಾ? ಇಲ್ಲ. ದ ಸೇಮ್ ಆಸ್ 2 times y. ಸೊ 2 times y. ದ ಕೋಎಫಿಷಿಯಂಟ್ ಆಫ್ y is 2. ಅಲ್ಲ, ದ ಸೇಮ್ ಆಸ್ y into y. ಸೊ ಹೌದು, y into y ಮಾಡಿದ್ರೆ y² ಅಂತ ಬರುತ್ತೆ ನಮಗೆ. ನೆಕ್ಸ್ಟ್ 9 into the bracket x+y ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಅನ್ ಈಕ್ವೇಶನ್? ಇಲ್ಲ, ಇದು ಈಕ್ವೇಶನ್ ಇಲ್ಲ, ಯಾಕಂದ್ರೆ ಇಲ್ಲಿ ಈಕ್ವಲ್ ಟು ಚಿಹ್ನೆ ಇರಬೇಕು. ದ ಸೇಮ್ ಆಸ್ 9x+9y. ಮಲ್ಟಿಪ್ಲೈ ಬೈ 9/x. ಮೊದಲಿಗೆ 9 ಅನ್ನ x ರ ಜೊತೆಗೆ ಗುಣಿಸಿ, ನಂತರ y ಅನ್ನ ಆಡ್ ಮಾಡಿ. ಇಲ್ಲ, ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಬ್ರಾಕೆಟ್ ಇದೆ. ಸೊ 9 ಇಸ್ ದ ಕಾನ್ಸ್ಟಂಟ್ ಟರ್ಮ್ ಇನ್ ದಿಸ್ ಎಕ್ಸ್ಪ್ರೆಷನ್. ಇದು ಒಂದು ಸ್ಥಿರಾಂಕವಾಗಿದೆ. 9 ಇಲ್ಲ, ಯಾಕಂದ್ರೆ ಈ ಬ್ರಾಕೆಟ್ ಅನ್ನ ತೆಗೆದಾಗ ಏನಾಗುತ್ತೆ ಹೇಳಿ ಮಕ್ಳೇ? 9ನ್ನ ಮೊದಲಿಗೆ x ರ ಜೊತೆಗೆ ಗುಣಿಸ್ತೀವಿ, ನಂತರ ಮತ್ತೆ y ಜೊತೆಗೆ ಗುಣಿಸ್ತೀವಿ. ಹಾಗಾಗಿ 9x+9y ಅಂತ ಉತ್ತರ ಬರ್ತದೆ. ಎಸ್, ಅರ್ಥ ಆಗಿದೆಯಾ ಮಕ್ಳೇ ಯಾವ ರೀತಿ ನಾವಿಲ್ಲಿ ಸಾಲ್ವ್ ಮಾಡಬಹುದು ಅಂತ? ಎಸ್.
ಸೊ ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ಸೆಷನ್ ಅಲ್ಲಿ ಹಲವಾರು ಮತ್ತು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.